ವೇದಿಕೆಯಲ್ಲಿರುವ ಎಲ್ಲ ಕನ್ನಡ ಚಿತ್ರರಂಗದ ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರುಗಳೇ ಮತ್ತು ಹಿಕೋರ ಚಿತ್ರದ ನಿರ್ಮಾಪಕರೇ, ನಿರ್ದೇಶಕರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಹಿಕೋರ ಚಿತ್ರದ ತಂಡದವರೇ, ಈಗಾಗಲೇ ಎಲ್ಲ ನಾನು ಚರ್ವಣ ಆದರೆ ಸರಿ ಹೋಗೋದಿಲ್ಲ, ಸರಳವಾಗಿ ಮುಗಿಸ್ತೀನಿ ಮಾತನ್ನ. ಹಿಕೋರ ಚಿತ್ರಕ್ಕೆ ಮೊದಲಿಗೆ ಶುಭವಾಗಲಿ. ನನಗೆ ಬರ್ತಾ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಡುಗಳನ್ನು ಕಳಿಸಿದ್ರು, ಕೇಳ್ಕೊಂಡು ಬನ್ನಿ ಗುರುಗಳೇ ಬರ್ತಾ ಅಂತ. ಅಲ್ಲಿಂದ ಕರೆಕ್ಟಾಗಿ ಇಲ್ಲಿ ಬರೋ ಹೊತ್ತಿಗೆ ಎಲ್ಲ ಹಾಡುಗಳು ಮುಗಿದ್ವು. ಬಹಳ ಇಂಪ್ರೆಸಿವ್ ಆಯ್ತು. ಏನಂತಂದ್ರೆ ಸಹಜವಾಗಿ ನಾವು ಹಾಡು ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಅಲ್ಲಿಗೆ ಮುಗಿಯೋದಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ದೇಸಿ ಧ್ವನಿ, ನಮ್ಮ ನೆಲದ, ವಿಶೇಷವಾಗಿ ಮೈಸೂರು ಸೀಮೆಯ ಧ್ವನಿ. ಆ ಸಂಗೀತ, ಅವರ ಸಂಗೀತ ಒಂದು ರಂಗಮಂದಿರದಿಂದ, ರಂಗಭೂಮಿಯಿಂದ ಪ್ರೇರಿತಗೊಂಡ ಸಂಗೀತ ಅವರದ್ದು, ಮತ್ತು ಜನಪದ ನೆಲೆಯನ್ನ ಒಳಗೊಂಡಂತ ಸಂಗೀತ. ಇವು ಪಕ್ಕ ದೇಸಿ ಧ್ವನಿ. ಇಂಥ ಧ್ವನಿಯ ಸಂಗೀತ ನಿರ್ದೇಶಕರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚು ಸಿನಿಮಾಗಳು ಮತ್ತು ಹಾಡುಗಳನ್ನ ಮಾಡುವ ಅವಕಾಶ ಸಿಗಬೇಕು ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಅವ್ರಿಗೆ ಈ ಅವಕಾಶ ಇಲ್ಲ ಅಂತಲ್ಲ, ಅವರಿಗೆ ಇರುವ ಅವಕಾಶ ಕಡಿಮೆ ಅಂತ ನನ್ನ ಭಾವನೆ. ಇನ್ನಷ್ಟು ಮತ್ತಷ್ಟು ಬರಬೇಕು. ಯಾಕಂದ್ರೆ ಅವರು ನಾವಾಗ್ಲೇ ನೋಡಿದ ಆ ಒಂದು ಏಳಿ ಎದ್ದೇಳಿ ಹಾಡಿನಲ್ಲಿರುವಂತ ಆ ಕಮರ್ಷಿಯಲ್ ಪಾಶ್ಚಾತ್ಯ ಸಂಗೀತ ಆಗ್ಬೋದು. ನಿಮಗೆ ನನಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು, ಅಭಿನಂದನೆಗಳು ಗಣೇಶ್ ಹೆಬ್ರಿ ಅವರಿಗೆ. ಆ ಎರಡನೇ ಹಾಡು ಏನು ಯಕ್ಷಗಾನದ ಶೈಲಿಯಲ್ಲಿ ಹಾಡಿದ್ದಾರೆ, ಅಂತ ಧ್ವನಿ ಕನ್ನಡಕ್ಕೆ ತುಂಬಾ ಕಡಿಮೆ. ಆ ಸ್ಥಾಯಿಯಲ್ಲಿ ಹಾಡುವ ಧ್ವನಿಗಳು ಕನ್ನಡ ಗಾಯಕರಲ್ಲಿ ಕಡಿಮೆ ನಮ್ಗೆ ಸಿಗುವಂಥದ್ದು. ಅವರನ್ನು ಹೆಚ್ಚು ಬಳಸ್ಕೋಬೇಕು. ವಾಸವಿ ಅಂತ ಇನ್ನೊಬ್ಬ ಗಾಯಕಿ ಕೂಡ ಹೊಸ ಗಾಯಕಿ ಹಾಡಿದ್ದಾರೆ. ಇನ್ನೆರಡು ಹಾಡು ಏನಿದೆ ಅದನ್ನು ಕೇಳಿದೆ ನಾನು, ಅದು ತುಂಬಾ ಚೆನ್ನಾಗಿದೆ. ಇಷ್ಟು ಆಡಿಯೋ ಆದ್ರೆ ಇನ್ನ ಕೃಷ್ಣ ಪೂರ್ಣ ನೀನಾಸಂ ಅಂತಲೇ ನನಗೆ ಗೊತ್ತು. ನೀನಾಸಂ ನಿರ್ಮಾಪಕಿ, ನೀನಾಸಂ ನಿರ್ದೇಶಕ, ನೀನಾಸಂ ಕಲಾವಿದ ಮತ್ತು ನೀನಾಸಂನ ಅನೇಕ ಕಲಾವಿದರ ತಂಡ ಹೆಗ್ಗೋಡಿನಿಂದ ಬಂದು ಇಲ್ಲೊಂದು ಸಿನಿಮಾ ಮಾಡುವ ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನಕ್ಕೆ ಮೊದಲಿಗೆ ಅಭಿನಂದನೆಗಳು. ರಂಗಭೂಮಿಯ ಅದರಲ್ಲೂ ಆ ಥರದ ಒಂದು ಶಿಸ್ತಾದ ನೀನಾಸಂನಂತ ಹಿನ್ನೆಲೆಯಿಂದ ಬಂದಂತ ರಂಗ ಕಲಾವಿದರು, ರಂಗಕರ್ಮಿಗಳು ಸಿನಿಮಾವನ್ನ ಕಟ್ಟಿಕೊಡುವಾಗ ಖಂಡಿತ ಅದರಲ್ಲೊಂದು ವಿಶೇಷವಾದ ಧ್ವನಿ ಅಡಗಿರುತ್ತೆ. ಆ ಕಥೆಯಲ್ಲಿ ಒಂದು ಧ್ವನಿ ಇರುತ್ತೆ ಅಂತ ನಾವು ನಂಬಬಹುದು. ಆ ನಂಬಿಕೆಯನ್ನ ಬಹುಶಃ ಅವರು ಟೈಟ್ಲಿಂದ ಶುರು ಮಾಡಿದ್ದಾರೆ. ಹಿಕೋರ ಅನ್ನುವ ಟೈಟ್ಲಿಂದ ಹಿಡಿದು ಮತ್ತು ಅವ್ರೇನು ಹಾಡುಗಳನ್ನು ಮಾಡ್ಕೊಂಡಿದ್ದಾರೆ, ಈ ಹಾಡುಗಳೆಲ್ಲ ಎಲ್ಲ ವ್ಯಕ್ತ ಆಗುತ್ತೆ. ಸಿನಿಮಾಗೆ ಶುಭವಾಗಲಿ. ಹಾಡುಗಳು ಇನ್ನಷ್ಟು ಜನರನ್ನ ತಲುಪುವಂತಾಗ್ಲಿ. ಈಗಷ್ಟೇ ಬಿಡುಗಡೆ ಆಗಿದೆ, ಇದರ ವಿಜುವಲ್ಸ್ ಕೂಡ ಅಷ್ಟೇ. ಒಂದಷ್ಟು ನಮ್ಮ ವಿಶ್ವನಾಥ್ ಅವರು, ಬಣಕಾರ್ ಅವರು ಹೇಳಿದಾಗೆ ಅದರಲ್ಲೊಂದು ಧ್ವನಿ ಇದೆ, ಏನೋ ವಿಶೇಷವಾದಿದೆ. ಅದು ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀನಿ. ಇನ್ನೊಂದೆರಡು ಸಂಗತಿಗಳನ್ನು ಹೇಳಬೇಕು ಈ ಸಿನಿಮಾದ ಹೊರತಾಗಿ. ನಾನು ಇವತ್ತು ಬಹಳ ಮುಖ್ಯವಾಗಿ ಬಂದದ್ದು ಯಾಕೆ ಅಂತಂದ್ರೆ, ಏನೋ ಬಹಳ ಕೆಲಸ ಇದೆ ನನಗೆ, ಬೇರೆ ಕೆಲಸ ಇದ್ರು ಕೂಡ ಸಹಜವಾಗಿ ಏನಾದ್ರು ಇಂಥದಂದ್ರೆ ಇಲ್ಲ, ತುಂಬಾ ಹಿರಿಯರೆಲ್ಲ ಇದಾರಲ್ಲ, ನಾನಿನ್ ಯಾಕೆ ಅಂತ ಅವಾಯ್ಡ್ ಮಾಡ್ಕೋತೀನಿ. ಆದ್ರೆ ಇವತ್ತು ಬಂದಿದ್ ಯಾಕೆ ಅಂತಂದ್ರೆ, ಹಾಡಿಯೋ ಅನ್ನುವ ಆಡಿಯೋ ಸಂಸ್ಥೆಯನ್ನ ಮಾಲೀಕರು, ನಮ್ಮ ಆ ಸಂಸ್ಥೆಯ ಮಾಲೀಕರು ಪೂರ್ಣಚಂದ್ರ ತೇಜಸ್ವಿ. ಆ ಸಂಸ್ಥೆಯ ಮೂಲಕ ಅಂದ್ರೆ ಆಡಿಯೋ ಕಂಪನಿ, ಆಡಿಯೋ ಲೇಬಲ್, ಅದರ ಮೂಲಕ ಈ ಹಾಡನ್ನು ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಯಾಕೆ ಬಂದೆ ಅಂದ್ರೆ, ನಾನು ಮೊನ್ನೆ ಇತ್ತೀಚೆಗೆಲ್ಲ ನೋಡ್ತಿದ್ದೆ ಒಂದಷ್ಟು ನಿರ್ಮಾಪಕರುಗಳಿಗೆ ಆಗ್ತಾ ಇರುವಂತ ಸಮಸ್ಯೆ, ತೊಂದರೆಗಳ ಬಗ್ಗೆ ನಾವು ಯಾವಾಗ್ಲೂ ಮಾತಾಡ್ತಾನೆ ಇದ್ದೀವಿ. ಇನ್ನೊಂದು ವಿಷಯವನ್ನ ಗಮನ ಸೆಳೀಬೇಕು ಅಂತ ಬಂದೆ.
ನಿರ್ಮಾಪಕರುಗಳಿಗೆ ಈಗ ವರ್ಷದಲ್ಲಿ ನಾವು ಒಂದು 5-6 ಬಹಳ ದೊಡ್ಡ ಸಿನಿಮಾ ಬರುತ್ತೆ. ಬಹಳ ದೊಡ್ಡ ಸಿನಿಮಾ ಅಂದ್ರೆ ಹೆಚ್ಚು ಬಡ್ಜೆಟ್ಟಿನ ಸಿನಿಮಾಗಳು. ಕಡಿಮೆ ಬಡ್ಜೆಟ್ ಅಥವಾ ಹೊಸ ಕಲಾವಿದರು, ಹೊಸ ನಿರ್ದೇಶಕರ ತಂಡದ್ದು 90% ಬರುವಂಥದ್ದು ಹೊಸ ಬರುತ್ತೆ. ಹಾಗಿದ್ದಾಗ ಎಷ್ಟೊಂದು ಜನ ನಿರ್ಮಾಪಕರು ಬರ್ತಿದ್ದಾರೆ. ಸಿನಿಮಾ ಚಿತ್ರಮಂದಿರ ಅದರ ಸಮಸ್ಯೆಗಳು ಅದೆಲ್ಲ ಒಂದು ಕಡೆ ಆದ್ರೆ, ಬರೀ ಆಡಿಯೋ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಈಗ ಹಿಂದೆ ಇದ್ದ ಹಾಗೆ ಫಿಸಿಕಲ್ ಇದಿಲ್ಲ. ಇನ್ನು ಸಿಡಿಯೋ, ಕ್ಯಾಸೆಟ್, ಗ್ರಾಮೋಫೋನು ಮನೆಗೆ ತಲುಪಿಸ್ತಾರೆ, ಯಾವ್ದೋ ಹಳ್ಳಿ ತಲುಪುತ್ತೆ ಅನ್ನುವ ಸಮಸ್ಯೆ ಇಲ್ಲ. ತಲುಪಬೇಕು, ಒಂದು ಅಂಗಡಿ ಇರಬೇಕು, ಆ ತರ ಸಮಸ್ಯೆ ಇಲ್ಲ. ಇವತ್ತು ಕೂತಲ್ಲೇ ನಮ್ಮ ಹಾಡುಗಳನ್ನ ನಾವೇ ಡಿಜಿಟಲ್ ಮಾಡಿಕೊಳ್ಳುವ, ಓನ್ಲಿ ಡಿಜಿಟಲ್ ಇವತ್ತಿರೋದು. ಸೊ ಡಿಜಿಟಲ್ ಮೂಲಕ ನಮ್ಮ ಹಾಡನ್ನು ನಾವೇ ಹಾಕೊಂಡು ಜನಕ್ಕೆ ತಲುಪಿಸೋದು ಮತ್ತು ಅದರಿಂದ ಬರುವ ಹಣ ನೇರವಾಗಿ ನಮಗೇ ಬರುತ್ತೆ. ನಾನು ಅನೇಕ ನಿರ್ಮಾಪಕರು ನನ್ನ ಹತ್ರ ಹಾಡು ಬರ್ಸ್ಕೊಳಕ್ ಬಂದಾಗ ಅವ್ರಿಗೆ ಹೇಳುವ ಕಿವಿ ಮಾತು ಏನು ಅಂದ್ರೆ, ಯಾವ ಆಡಿಯೋ ಕಂಪನಿಗೂ ನೀವು ಹೋಗಿ ಕೈ ಚಾಚಬೇಕಾಗಿಲ್ಲ. ಯಾಕೆಂದ್ರೆ ಇದರ ಓನರ್ 3 ಜನ ಇರ್ತೀರಿ. ನಿರ್ಮಾಪಕರು ಇದರ ಓನರ್, ಸೌಂಡ್ ರೆಕಾರ್ಡಿಂಗ್ ಓನರ್, ಅಂಡ್ ಒಬ್ಬ ಕಂಪೋಸರ್, ಒಬ್ಬ ಆಥರ್. ಒಂದು ಶೂನ್ಯದಲ್ಲಿ ಅವ್ರೇನೋ ಸೃಷ್ಟಿ ಮಾಡ್ತಾರೆ ಅವ್ರದೇ ಆದಂತ ಇದರಲ್ಲಿ. ಒಬ್ಬ ನಿರ್ದೇಶಕ ಅದನ್ನ ಬೇರೆ ಸಪರೇಟ್ ಆಗಿ ಹೇಳ್ತೀನಿ ಆ ವಿಷಯನ. ಇವರು ಸೃಷ್ಟಿ ಮಾಡ್ತಾರಲ್ಲ, ಇವರುಗಳ ಜೀವನ ಪೂರ್ತಿ ಆ ಹಾಡಿನ, ನೀವು ಯಾರೋ ಎಲ್ಲೋ ಯಾವ್ದೋ, ಇವಾಗ ಸತ್ಯ ಹರಿಶ್ಚಂದ್ರದ ಯಾವ್ದೋ ಒಂದು ಹಾಡು ಕೇಳ್ತೀವಿ ನಾವು ಇವತ್ತಿಗೂ. ದಿರಿ ಹಾಡು ಕೇಳ್ತೀವಿ. ಒಂದು ಹಾಡನ್ನು ಕೇಳಿದಾಗ ಅದರಿಂದ 1 ಪೈಸೆ ರೆವಿನ್ಯೂ ಜನರೇಟ್ ಆಗುತ್ತೆ. ಇವತ್ತಿಗೂ 60 ವರ್ಷದ ಹಿಂದೆ, 60 ವರ್ಷದವರೆಗೆ ಅದು ಆಯುಷ್ಯ ಇದೆ ಒಂದು ಹಾಡಿನ ರೆವಿನ್ಯೂಗೆ. ಅದು ಜನರೇಟ್ ಆದಾಗ ಆ 1 ಪೈಸೆನಲ್ಲಿ 3 ಭಾಗ ಆಗುತ್ತೆ. ಒಬ್ಬ ನಿರ್ಮಾಪಕನಿಗೆ, ಬರಹಗಾರನಿಗೆ, ಸಂಗೀತ ನಿರ್ದೇಶಕನಿಗೆ. ಆ 1 ಪೈಸಾ ಇವತ್ತಿಗೂ ಬರ್ತಾ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಾವು ನಮ್ಮನ್ನ ಮಾರ್ಕೊಂಡ್ಬಿಡ್ತಾ ಇದೀವಿ, ನಾವು ಕೊಟ್ಬಿಡ್ತಾ ಇದೀವಿ, ನಮ್ಮದೆಲ್ಲವೂ ನಿಮ್ಮದೇ ಅಂತ ಕೊಟ್ಬಿಡ್ತಾ ಇದೀವಿ. ಆದ್ರೆ ಆ ಕಾಲ ಹೋಯ್ತು, ಈಗ ಆ ಕಾಲ ಇಲ್ಲ. ಮತ್ತು ಕಾನೂನು ಬಹಳ ಗಟ್ಟಿಯಾಗಿದೆ. ಇಂಡಿಯನ್ ಕಾಪಿರೈಟ್ ಆಕ್ಟ್ ಬಹಳ ಗಟ್ಟಿಯಾಗಿದೆ. ನಿಮ್ಮ ಹಾಡಿಗೆ ನೀವೇ ಓನರ್ಸ್. ನೀವು ಬರೆದವರು ಮತ್ತು ಕಂಪೋಸರು ಮತ್ತು ಪ್ರೊಡ್ಯೂಸರ್ 3 ಜನ ಓನರ್ಸ್ ಇರ್ತೀರಿ. ಸೊ ನಿರ್ಮಾಪಕರಿಗೆ ನನ್ನ ಮನವಿ ಏನು ಅಂತಂದ್ರೆ, ಹಾಡಿಯೋದಂತ ಕಂಪನಿ ಈಗ ಶೇರ್ ಅಲ್ಲಿ ಮಾಡ್ತಿದ್ರೆ ಏನಾದ್ರು ದುಡ್ಡು ಕೊಟ್ರ ಪ್ರೊಡ್ಯೂಸರ್? ನೀವು ಶೇರ್ ನೋಡಿ, ಶೇರ್. ನಾನು ಇನ್ನೂ ವಿಷಯವಾಗಿ ಅದನ್ನ ಹೇಳಬೇಕಂದ್ರೆ ಇನ್ನೊಂದು ದೊಡ್ಡ ಸೆಷನ್ ಆಗುತ್ತೆ, ಅಷ್ಟು ವಿಷಯ ಇದೆ ಹೇಳಲಿಕ್ಕೆ. ನಂದು ಆಡಿಯೋ ಲೇಬಲ್ ಇದೆ, ಬಹಳಷ್ಟು ಜನ ಇದ್ದಾರೆ. ನಾವು ಯಾರು ಹಣ ಕೊಡುವ ಶಕ್ತಿ ನಮ್ಮಲ್ಲೂ ಇಲ್ಲ. ಹಣ ಅಂದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಅಲ್ಲ, 50,000, 25,000, 1 ಲಕ್ಷ, 2 ಲಕ್ಷಕ್ಕೆ ಮಾರ್ಕೊಳ್ಳುವಂತ ವಸ್ತು ಅಲ್ಲ ಅದು. ನಿಮ್ಮ ಆಡಿಯೋ, ನಿಮ್ಮ ಹಾಡು ಸುಮಾರಾಗಾದ್ರೂ ಕೂಡ 60 ವರ್ಷ ನಿಮ್ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ. 60 ವರ್ಷ ನಿಮ್ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ, ನೆನ್ಪಿರ್ಲಿ. ಇದ್ರ ಬಗ್ಗೆ ಇನ್ನೊಂದ್ಸಲ ವಿಶದವಾಗಿ ಮಾತಾಡ್ತೀನಿ, ಇದು ವೇದಿಕೆ ಅಲ್ಲ, ಆದ್ರೂ ಇದು ಹೇಳಲೇಬೇಕಿದೆ. ಯಾಕಂದ್ರೆ ಆಡಿಯೋ ಕಂಪನಿಯ ಅನೇಕ ಹಾಡುಗಳನ್ನ ನಾನು ಕೇಳಿದ್ದೀನಿ. ಅವರು ತುಂಬಾ ಏನ್ ಕಷ್ಟ ಪಡ್ತಿದ್ದಾರೆ ಗೊತ್ತು, ಎಲ್ಲರನ್ನ ಒಳಗೊಳ್ಳುವುದು. ಇದು ನಿರ್ಮಾಪಕನಿಗೆ ಒಳ್ಳೆಯದಾಗುವ ವಿಷಯ. ನಿರ್ಮಾಪಕನಿಗೆ ಹೆಚ್ಚು ಹಣ ಸಿಗುತ್ತೆ, ಬರಹಗಾರ ಕಂಪೋಸರ್ಗೆ 25% ಸಿಗುತ್ತೆ, ನಿರ್ಮಾಪಕನಿಗೆ 50% ಸಿಗುತ್ತೆ. ಸೊ ಇದನ್ನ ಬಳಸ್ಕೋಬೇಕು. ಅದು ಬೇರೆ ಸರ್, ಅದು ಇದೆ, IPRS ಅಂತಿದೆ. ಲಿರಿಸಿಸ್ಟ್ಗೆ, ಕಂಪೋಸರ್ಗೆ ಮಾತ್ರ ಬರ್ತಾ ಇದೆ ಸರ್. ಅದನ್ನ ನಾನು ಬಹಳ ವಿಶದವಾಗಿ ಹೇಳ್ಬೇಕು, ವಿಸ್ತಾರವಾಗಿ ಹೇಳ್ಬೇಕು. ಅದು ಪರ್ಫಾರ್ಮಿಂಗ್ ರೈಟ್ಸ್ ಬರ್ತಾ ಇರೋದು. ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ. ಪರ್ಫಾರ್ಮಿಂಗ್ ರೈಟ್ಸ್ ದುಡ್ಡು ಬರ್ತಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಬರುತ್ತೆ. ನಿರ್ಮಾಪಕರಿಗೆ ಮಾರ್ಕೋತಾ ಇದಾರಲ್ಲ, ಅದು ಬರುತ್ತೆ ನಿರ್ಮಾಪಕರಿಗೆ. ಆಯ್ತಾ? ಇದು ಒಂದು ಕಡೆ. ನೀವು ನಾನು ಬರೀ ಆಡಿಯೋ ಮಾತಾಡ್ತೀನಿ ಸರ್, ವಿಡಿಯೋ ಬಗ್ಗೆ ಅದು ಸಪರೇಟ್ ಸೆಷನ್ ಇದೆ. ಹೌದು ಸರ್, ಹೌದು ಸರ್.
ಸರ್ ಇಲ್ಲ ಸರ್, ಇದ್ರ ಬಗ್ಗೆ ನಾನು ಆಗ್ಲೇ ಹೇಳ್ತೀನಲ್ಲ, ಇದು ಚರ್ಚೆ ಮಾಡುವ ವಿಷಯ. ನಾನು ಸಂಪೂರ್ಣ ವಿಸ್ತಾರವಾಗಿ ಹೇಳಬಲ್ಲೆ. ಬಹಳ ಬೇರೆ ಬೇರೆ ರೈಟ್ಸ್ ಅಂತ ಇದೆ ಸರ್. ಮಾಸ್ಟರ್ ರೆಕಾರ್ಡಿಂಗ್ ರೈಟ್ಸ್ ಬೇರೆ, ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ, ಶೇರ್ ಬೇರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇರೆ. ಇದು ತುಂಬಾ ದೊಡ್ಡ ವಿಷಯ ಇದೆ. ಇಷ್ಟು ಸರಳವಾಗಿ ಇಲ್ಲಿ ಹೇಳುವಂತದಲ್ಲ. ಆರಾಮಾಗಿ ನಾನು ಹೇಳ್ತೀನಿ. ಇನ್ನೊಂದು ಪ್ರೆಸ್ ಮೀಟೇ ಮಾಡ್ಕೊಂಡು ಮಾಡಿ ಹೇಳೋಣ. ನೀವೆಲ್ಲರೂ ಪ್ರಶ್ನೆ ಕೇಳಿ. ನನ್ನ ಜೊತೆ ಇನ್ನಷ್ಟು ಜನ ಬರ್ತಾರೆ ಉತ್ತರ ಕೊಡ್ಲಿಕ್ಕೆ. ನನ್ನ ವಿಚಾರ ಏನು ಅಂತಂದ್ರೆ, ನಿಮ್ ಮುಂದೆ ಹೇಳ್ತಾ ಇರೋದು, ನಿರ್ಮಾಪಕರುಗಳು ನಿಮ್ಮ ಹಣವನ್ನ ನೀವೇ ಇಟ್ಟುಕೊಳ್ಳಿ. ಇವತ್ತೊಂದೇ ದಿವಸ 2 ಲಕ್ಷ ತಗೊಂಡು 1 ಲಕ್ಷ ತಗೊಂಡು ಮುಗಿಸ್ಕೋಬೇಡಿ. ಜೀವನ ಪೂರ್ತಿ ನಿಮ್ಗೆ ದುಡ್ಡು ಬರುತ್ತೆ. ಅದು 1 ರೂಪಾಯಿ ಬರುತ್ತೋ 100 ರೂಪಾಯಿ ಬರುತ್ತೋ ಅದು ನಿಮ್ದೇ ದುಡ್ಡು. ಮಾರ್ಕೋಬೇಡಿ. ಅಲ್ಲ ಸರ್, ಈಗ ಅವರು ನಮ್ಮವ್ರೆ ಅಲ್ವಾ ಸರ್? ಆಡಿಯೋ ಕಂಪ್ನಿಯವರು ನಮ್ಮವ್ರೆ. ಅವ್ರಿಗೂ ನಾನು ಅದನ್ನೇ ಹೇಳ್ತೀನಿ. ಈಗ ದೊಡ್ಡ ದೊಡ್ಡ ಸಿನಿಮಾ 1 ಕೋಟಿ 17 ಕೋಟಿ 20 ಕೋಟಿ ಅಂತಾರಲ್ಲ, ಅದನ್ನ ಯಾರು ಸರ್ ಮಾಡಕ್ಕಾಗುತ್ತೆ? ಒಬ್ರು ಕೊಟ್ಟು ತಗೊಳ್ಳೋದಾದ್ರೆ ತಗೋಬಹುದಲ್ಲ, ಸಂತೋಷ. ಈಗ ನಮ್ದೇ ಕಂಪ್ನಿ, ನಮ್ದೇ ಮ್ಯೂಸಿಕ್ ಬಜಾರ್ ಕಂಪ್ನಿ, ನನಗೆ ಶಕ್ತಿ ಇದು, ನಾನು 1 ಕೋಟಿನೋ 5 ಕೋಟಿನೋ ಕೊಡ್ತೀನಿ ಅನ್ನೋದಾದ್ರೆ ಅದು ಬೇರೆ. ಅವಾಗ ಕೊಡಿ, ನನಗೆ ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ ಸರ್. ಅದನ್ನೇ ಹೇಳಿದ್ದು. 200-300 ಸಿನಿಮಾ ರಿಲೀಸ್ ಆದ್ರೆ ನೀವು ಮಾತಾಡ್ತಾ ಇರೋದು 4 ಸಿನಿಮಾದ ಬಗ್ಗೆ. ಇನ್ನು 296 ಸಿನಿಮಾ ಏನಾಯ್ತು? ಅವ್ರುಗಳೇನಾದ್ರು ಆ ನಿರ್ಮಾಪಕರು? ಅಲ್ಲ, ಇದು ಹಿಕೋರಾ ಇಂದ ನಾವು ತೀರಾ ಹೊರಗಡೆ ಹೋಗ್ಬಿಡ್ತಾ ಇದೀವಿ. ಹಿಕೋರಾಗೆ ಸ್ವಲ್ಪ ಮತ್ತೊಮ್ಮೆ ಸ್ಟಿಕನ್ ಆಗ್ಬಿಡೋಣ. ಇಲ್ಲ, ನಾನು ಪರ್ಟಿಕ್ಯುಲರ್ ಆಗಿ ಆಡಿಯೋ ರಿಲೀಸ್ ಅನ್ನೋ ವಿಷಯಕ್ಕೆ ಬಂದೆ. ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ. ನಿರ್ದೇಶಕರುಗಳೆಲ್ಲ ಇದಾರೆ, ನಿರ್ದೇಶಕ ಸಂಘ ಕೂಡ. ಹಿಂಗಾದ್ರೆ ಬರಹಗಾರನಿಗೆ, ಸಂಗೀತ ನಿರ್ದೇಶಕನಿಗೆ, ಪ್ರೊಡ್ಯೂಸರ್ಗಾದ್ರೆ ಡೈರೆಕ್ಟರ್ಗಳಿಗೆ ಏನು ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಆಯ್ತಾ? ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ಸಿನಿಮಾ ಮಂದಿರದ ಆಚೆ ನೀವು ಟಿವಿಯಲ್ಲೋ ನಿಮ್ಮ ಮೊಬೈಲ್ ಅಲ್ಲೋ ಎಲ್ಲೇ ಒಂದು ಪ್ರದರ್ಶನ ಅಂತ ಕಂಡ್ರೆ, OTT ಅಂತ ಕಂಡ್ರೆ, ಆ ಪ್ರದರ್ಶನ ಆದಾಗ ಅದರ ಕಥೆಗಾರ ಮತ್ತು ಚಿತ್ರಕಥೆಗಾರನಿಗೆ ಶೇರ್ ಹೋಗ್ಬೇಕು, ರಾಯಲ್ಟಿ ಹೋಗ್ಬೇಕು ಅಂತ ಹೇಳಿ ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡು ಮತ್ತು ಮುಂಬೈ, ಹಿಂದಿ, ಬಾಲಿವುಡ್, ಇಷ್ಟೂ ಜನ ಬರಹಗಾರರು ಸೇರಿ, ಬರಹಗಾರರ ಸಂಘಗಳು ಸೇರಿ ಒಂದು ಪತ್ರವನ್ನ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಕೊಟ್ಟು, ವಾರ್ತಾ ಇಲಾಖೆ ಕೊಟ್ಟು, ಆ ಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆ ಆಗಿ ಅದು ಸಂಸತ್ತಲ್ಲಿ ಪ್ರಶ್ನೆ ಆಗ್ಬೇಕು, ಮುಂದೆ ಅದು ಅಮೆಂಡ್ಮೆಂಟ್ ಆಗ್ಬೇಕು ಅನ್ನುವಂತ ಕ್ರಿಯೆ ನಡೀತಾ ಇದೆ. ಇದಕ್ಕೆ ಕರ್ನಾಟಕದಲ್ಲಿ ನನ್ನನ್ನ 2 ವರ್ಷ ಆಯ್ತು ಇದಾಗಿ ಸಂಪರ್ಕ ಮಾಡಿದ್ರು. ಇಡೀ ಕಥೆಗಾರರು, ಚಿತ್ರಕಥೆಗಾರರ ಪರವಾಗಿ ಅಂತ ಹೇಳಿ ನಾನು ಪತ್ರ ಬರೆದಿದ್ದೀನಿ. ಒಂದೊಂದು ಕಡೆಯಿಂದ ಪತ್ರ ಹೋಗಿದೆ. ಇದು ಕೂಡ ಮುಂದೆ ನಡೀತಾ ಇದೆ. ಪ್ರತಿಯೊಬ್ಬ ನಿರ್ದೇಶಕ ಅಂದ್ರೆ ನಾನು ಬೇಸಿಕಲಿ ಯಾರನ್ನ ಹೇಳ್ತಾ ಇದ್ದೀನಿ, ನಮ್ಮ ಕಥೆಗಾರ, ಚಿತ್ರಕಥೆಗಾರನ ಹೇಳ್ತಾ ಇದ್ದೀನಿ. ಸೊ ಈ ಕಥೆಗಾರ, ಚಿತ್ರಕಥೆಗಾರರು ಕೂಡ ಮುಂದಿನ ದಿನಗಳಲ್ಲಿ ಅದರ ರೆವಿನ್ಯೂ ಬರುತ್ತೆ, ರಾಯಲ್ಟಿ ಬರುತ್ತೆ. ಅಂಡ್ ಮತ್ತೊಮ್ಮೆ ಹಿಕೋರಾಗೆ ಶುಭವಾಗಲಿ. ಸ್ವಲ್ಪ ಡೈವರ್ಷನ್ ತಗೊಂಡಿದ್ದು ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಹೇಳಬೇಕು, ಒಂದು ಹೊಸ ಇನ್ನೊಂದು ಆಡಿಯೋ ಕಂಪನಿ, ಈ ತರದ ಕಂಪನಿಗೆ ಸಪೋರ್ಟ್ ಮಾಡಬೇಕು ನಿರ್ಮಾಪಕರಿಗೂ ಸಪೋರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಇನ್ನಷ್ಟು ವಿಶದವಾಗಿ ಇನ್ನೊಮ್ಮೆ ಖಂಡಿತ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ಹಿಕೋರಾಗಿ ಒಳ್ಳೇದಾಗ್ಲಿ, ಹಾಡುಗಳು ಇನ್ನಷ್ಟು ಮತ್ತಷ್ಟು ಜನರನ್ನ ತಲುಪಲಿ. ಶುಭವಾಗ್ಲಿ. ಮೊದಲನೇದಾಗಿ ಏನು ಹಿಕೋರದು ಇವತ್ತಿನ ಒಂದು ಸಾಂಗ್ ಬಿಡುಗಡೆ ಇತ್ತು, ಅದು ತುಂಬಾ ಚೆನ್ನಾಗಿ ನಡೆದಿದೆ, ಎಲ್ಲರೂ ಮಾತಾಡಿದ್ದಾರೆ. ಆದ್ರೆ ನನಗೆ ಪರ್ಸನಲಿ ನಾಗೇಂದ್ರ ಪ್ರಸಾದ್ ಸರ್ ಏನ್ ಹೇಳಿದ್ರು ಅದು ತುಂಬಾನೇ ಖುಷಿ ಕೊಟ್ಟಂತ ಒಂದು ವಿಚಾರ. ಯಾಕೆಂದ್ರೆ ನಾನು ಅಮ್ಮನ್ನ 2ನೇ ತಾರೀಕು ಮೀಟ್ ಮಾಡಿದ್ದೆ, KC ವೆಂಕಟೇಶ್ ಸರ್, ನಾವು ಎಲ್ರೂ. ಅವಾಗ ಇದೇ ಆಡಿಯೋ ರೈಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಈಗ 1 ನಿಮಿಷ ಅಲ್ಲಿ ಗಣೇಶ ದೇವ್ರ ಕಾಣ್ತಾ ಇರೋದ್ರಿಂದ ಅಮ್ಮಂಗೂ ಒಂದು ನಮಸ್ಕಾರ ಮಾಡ್ಬೇಕು, ಇಡೀ ತಂಡಕ್ಕೂ ಒಂದು ನಮಸ್ಕಾರ ಮಾಡ್ಬೇಕು. ನಾನು ಪ್ರತಿ ಸರಿನೂ ಹೇಳೋದು ಒಂದೇ ಮಾತು, ನನ್ನಿಂದ ಹಿಡಿದು ನಾನು ತಪ್ಪು ಮಾಡಿದ್ದೀನಿ. ನನಗೆ ಫಸ್ಟ್ ಫಿಲಮ್ದು 18 ಲಕ್ಷ ಖರ್ಚು ಮಾಡಿದ್ದೆ ಮ್ಯೂಸಿಕ್ಗೆ. ಇವತ್ತಿನವರೆಗೆ 18 ಪೈಸಾ ಆಡಿಯೋ ಕಂಪನಿಯವರು ಕೊಟ್ಟಿಲ್ಲ. ಬಂದೇ ಇಲ್ವಾ ಅವರಿಗೆ? ಬಂದಿರತ್ತೆ. ನಾನು ಹಿಕೋರಾ ಬಗ್ಗೆ ಮಾತಾಡಿರೋದ್ರಿಂದ ಒಂದೇ ಒಂದು ಆಡಿಯೋದು ನನ್ನ ಫೇಸ್ಬುಕ್ ನಲ್ಲಿ ಬರ್ದಿದ್ದೆ ಅವತ್ತು. ಜಸ್ಟ್
2 minutes ನಲ್ಲಿ ಮುಗಿಸ್ಬಿಡ್ತೀನಿ. ಇದ್ರ ಪರವಾಗಿಲ್ಲ, ಏನು ನಾಗೇಂದ್ರ ಪ್ರಸಾದ್ ಹೇಳಿದ್ರು, ನನ್ನಲ್ಲೇ ನಾನು ಬರ್ದಿದ್ದೆ. ಆಡಿಯೋ ರೈಟ್ಸ್ ಇವತ್ತು ಸಹ ಈ ವಿಚಾರ ಬಂತು. 20 ಲಕ್ಷ ಮ್ಯೂಸಿಕ್ಗೆ ಖರ್ಚು ಮಾಡಿ ಶೂಟಿಂಗ್ ಹಾಗೂ ಫುಲ್ ಪ್ರೋಸೆಸ್ಗೆ ಇನ್ನೊಂದು 30 ಲಕ್ಷ, ಒಟ್ಟು 50 ಲಕ್ಷ. ಆಡಿಯೋ ಕಂಪನಿ ಅವರ ಗರಿಷ್ಠ ಬೆಲೆ 2 ಲಕ್ಷ. ಹಾಗೇನಾದ್ರೂ ನಿಮ್ಮ ಸಿನಿಮಾದ ಸಾಂಗ್ಸು ಟ್ರೈಲರು ಮಾತ್ರ ನೀವು ಕೊಟ್ಟಿರುವುದಿಲ್ಲ. ಇಡೀ ನಿಮ್ಮ ಸಿನಿಮಾದ ಹಾರ್ಟು ಮೈಂಡು ಕಿಡ್ನಿ ಎಲ್ಲ ಅವರಿಗೆ ಕೊಟ್ಟು ಆದ ಹಾಗೆ. ಕೊನೆಗೆ ಬೂಸ್ಟ್ ಅಂತ ಮತ್ತೆ ಹಾಸ್ಪಿಟಲ್ ಚಾರ್ಜ್ ಸಹ ನೀವೇ ಕೊಟ್ಟು ಬರೀ ಕೈಯಲ್ಲಿ ಮನೆಗೆ ಹೋಗುವ ಕೆಲಸ ನಿರ್ಮಾಪಕರದ್ದು. ಇದು ಮೊದಲಿನಿಂದ ನಡೀತಾ ಇದೆ. ಈಗ ಇನ್ನೂ ಹೆಚ್ಚಾಗಿದೆ. ಮತ್ತೊಮ್ಮೆ ಹೇಳುವೆ, ಕೇವಲ ನೀವು ಸಾಂಗ್ ಮಾತ್ರ ಕೊಟ್ಟಿರುವುದಿಲ್ಲ, ಎಲ್ಲವನ್ನೂ ಅವರಿಗೆ ಕೊಟ್ಟು ಆಗಿರುತ್ತದೆ. ಸರ್, ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ಗೆ. ನಮ್ಮ ಸಾಂಗ್ ಕೊಟ್ರೆ ಒಳ್ಳೆ ಬೂಸ್ಟ್ ಆಗತ್ತೆ, ಥಿಯೇಟರ್ ಅಲ್ಲಿ ಸಿನಿಮಾ ಬಿಡುಗಡೆ ಆದಾಗ ಕ್ರೌಡ್ ಫುಲ್ಲಿಂಗ್ ಆಗತ್ತೆ ಎನ್ನುವವರಿಗೆ ಒಮ್ಮೆ ಅಂತಹ ಚಾನಲ್ ನ ಒಳಹೊಕ್ಕು ನೋಡಿ. ಮಿಲಿಯನ್ ಸಬ್ಸ್ಕ್ರೈಬರ್ ಇರುವ ಅಂತಹ ಚಾನಲ್ ಅಲ್ಲಿ ಬೇರೆ ಬೇರೆ ಸಿನಿಮಾದ ಹಾಡು ಟ್ರೈಲರು ಎಷ್ಟು ವ್ಯೂಸ್ ಆಗಿದೆ ಅಂತ. ದಯವಿಟ್ಟು ಯಾರೂ ಸಹ ಚಿಲ್ಲರೆ ಕಾಸಿಗೆ ಆಡಿಯೋ ರೈಟ್ಸ್ ಕೊಡಬೇಡಿ. ಆಡಿಯೋ ಕಂಪನಿಯವರು ಎಲ್ಲರಿಗೂ ಹೇಳುವ ಒಂದು ಮಾತಿದೆ, ನಮಗೆ ಏನೋ ವರ್ಕೌಟ್ ಆಗಲ್ಲ ಅಂತ. ಪಾಪ ಅವರನ್ನು ಯಾಕೆ ನಾವು ಇನ್ನೂ ಲಾಸ್ ಆಗಲು ನಮ್ಮ ಸಾಂಗು ಟ್ರೈಲರ್ ಟ್ರ್ಯಾಕು ಹಾಗೆ 100 ಸಿಗ್ನೇಚರ್ ಮಾಡಿ ಕೊಡಬೇಕು ಹೇಳಿ. ನೀವೇ ಒಂದು ಚಾನಲ್ ಮಾಡಿ, ಹಣ ಬರುವುದು, ಆಮೇಲೆ ಯೋಚಿಸಿ. ಇನ್ನೂ ಒಂದಿಷ್ಟು ವಿಚಾರ ಇದೆ, ಅದು ಬೇಡ. ಓಕೆ, ಜೊತೆನಲ್ಲಿ ಒಂದು ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಈ ಒಂದು 2 ವರ್ಷದಲ್ಲಿ ಅಂದಾಜು ಒಂದು ಕನ್ನಡದ 400 ಸಿನಿಮಾದಿಂದ 450 ಕೋಟಿವರೆಗೂ ಸಹ ಬರೀ ಮ್ಯೂಸಿಕ್ಗೆ ಅಂತ ಖರ್ಚು ಮಾಡಿದ್ದೀವಿ. ದೊಡ್ಡ ದೊಡ್ಡ ಫಿಲಂ ಅನ್ನು ಬಿಟ್ಬಿಟ್ರೆ ದೊಡ್ಡ ದೊಡ್ಡ ಫಿಲಂ ರೈಟ್ಸ್ ಗಳು ಹೋಗಿದಾವೆ. ಮಾಡೋದು ಅನಿವಾರ್ಯ, ಅನಿವಾರ್ಯ. ಖರ್ಚು ಮಾಡೋದು ಮಾಡ್ತೀರಾ, 50 ಮಾಡ್ತಿರೋ ಸಿನಿಮಾಗ್ ಮಾಡ್ತೀರಾ, ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗುತ್ತೆ. ನೀವು ಹೊರಗಡೆ ಮಾಡೋದಕ್ಕೆ ನಿಮ್ಗೆ ರೆವಿನ್ಯೂ ಬರುತ್ತೆ ಅಂತ ಹೇಳಿ. ಹೌದೌದು, ತಾವು ಹೇಳಿದ್ದಕ್ಕೆ ನಾನು ನೀವು ಆಡಿಯೋ ಕಂಪ್ನಿನೇ ಇಲ್ಲ, ಆಡಿಯೋ ಅನ್ನೋದೇ ಇಲ್ಲ ಅಂದ್ರೂ ಕೂಡ ನೀವು ಸಿನಿಮಾದಲ್ಲಿ ಹಾಡಬೇಕು ಅಂದಾಗ ಸಿನಿಮಾ ಖರ್ಚು ಮಾಡ್ಲೇಬೇಕಲ್ಲ ಹಾಡಿಗೆ. ದಟ್ಸ್ ಓಕೆ ಸರ್. ಅಂದ್ರೆ ನಾನು ಹೇಳಿದ್ದು ಹಾಡುಗಳು ಏನಿದೆ ಇವತ್ತಿನ ದಿನ ತಗೊಂಡಾದ್ಮೇಲಿಂದ ನಿರ್ಮಾಪಕರಿಗೆ ಅಂತ ಏನೂ ಸಹ ಬರ್ತಾ ಇಲ್ಲ. ಒಂದು ಅವರು ಹೇಳೋದು ಒಂದೇನೆ, ಇಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ತಾವು ಹೇಳ್ದಂಗೆನೆ 160 ರೈಟ್ಸ್ ಗಳು ಇದಾವೆ ಒಟ್ಟು ಒಂದು ಸಾಂಗ್ ಮೇಲೆ. ಅದು ಎಲ್ಲಿದೆ ಯಾಗಿದೆ ಅಂತ ನಮಗೂ ಗೊತ್ತಿರಲ್ಲ. ದಟ್ ಇಸ್ ಲೈಕ್ ಎ ಸ್ಯಾಡ್. ಅವನ್ನೆಲ್ಲ ತಾವು ಏನ್ ಹೇಳಿದ್ರೆ ಹಾಗೆ ಕಂಡಿಡ್ಕೊಂಡು ಹೋಗ್ಬೇಕಾಗತ್ತೆ ನಾವುಗಳು. ಆಯ್ತು, ಮುಗೀತು ಅಂತ ಹೇಳಿದ್ದು. ಸೊ ದಟ್ ಆಮೇಲೆ ಮಾತಾಡೋಣ ಅದು. ಹೌದೌದು, ಎಲ್ಲ ಮುಗೀತಾ ಇದೆ. ಸೊ ದಟ್ ಈ ವಿಚಾರನ ನಾನು ಅವತ್ತು ಬರ್ದಿದ್ದು ಯಾವಾಗ ಅಂದ್ರೆ ಅಮ್ಮನ್ ನೋಡಿದಾಗನೆ ನಾನು ಹೇಳಿದ್ದೆ, ಅಮ್ಮ ನೀವೇ ಒಂದು ಇದು ಮಾಡಿ ಅಂತ. ಇವಾಗ ಜೊತೆನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೇದೇ. ಯಾಕೆಂದ್ರೆ ಸಂಗೀತ ನಿರ್ದೇಶಕರಾದಂತ ಪೂರ್ಣಚಂದ್ರ ತೇಜಸ್ವಿ ಸರ್ ನೀವು ಎಲ್ಲ ಒಟ್ಟಿಗೆ ಶೇರ್ ಮಾಡ್ತಾ ಇರೋದ್ರಿಂದ ಈ ಕೆಲಸಗಳು ಇನ್ನೂ ಮುಂದೋಗ್ಲಿ. ಯಾಕೆಂದ್ರೆ ಎಲ್ಲಾ ರೈಟ್ಸ್ ಗಳು ಇನ್ನೊಂದು ಮತ್ತೊಂದು ನಿಮ್ಮ ಹತ್ರ ಇರುತ್ತೆ. ಹಾಗಾಗಿ ತುಂಬಾನೇ ಖುಷಿ ಆಯ್ತು. ಸಾಂಗ್ಸ್ ಗಳು ತುಂಬಾನೇ ಚೆನ್ನಾಗಿದ್ದಾವೆ. ಎಲ್ಲರೂ ಸಹ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡ್ತಕ್ಕಂತ ಒಂದು ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕಾಗಿದೆ. ಹಿಕೋರಾ ಸಿನಿಮಾ ಬಿಡುಗಡೆ ಆದಾಗ ನಾವೆಲ್ಲರೂ ಸಹ ಥಿಯೇಟರ್ ಅಲ್ಲಿ ಹೋಗಿ ನೋಡೋಣ. ಚಿತ್ರತಂಡಕ್ಕೆ ಅಭಿನಂದನೆಗಳು. ಗೋಪಾಲ್ ಅವರೇ, ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಹಿಕೋರಾ ಚಿತ್ರತಂಡಕ್ಕೆ ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ಸಿನಿ ದಿಗ್ಗಜರಿಗೆ, ಅದರಲ್ಲೂ ಕೂಡ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಪ್ರದರ್ಶಕರ ಸಂಘದ ಹಾಲಿ ಅಧ್ಯಕ್ಷರು ಹಾಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರಗಳು. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ನಾಗೇಂದ್ರ ಪ್ರಸಾದ್ ಸರ್ ಹಾಗೆ ತೇಜ್ ಸರ್ ಇಬ್ರು ನಮ್ಮ ಜೊತೆಯಲ್ಲಿರೋದು ನನಗೆ ಅದು ತುಂಬಾ ಸಂತೋಷ ಆಗಿದೆ. ನನಗೆ ಸಿನಿಮಾ ನೋಡಿದಾಗ, ಹಾಡು ನೋಡಿದಾಗ ನನಗೆ ಅನ್ಸಿದ್ದು, ಒಂದು ಹಾಡು ಅಂತೂ ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿದ್ದಾರೆ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು. ಸಿಚುವೇಶನ್ ಸಾಂಗು. ಹಾಗೆ ಪೂರ್ಣಚಂದ್ರ ಅವರು ಸಂಗೀತಕ್ಕೆ ತನ್ನ ಪೂರ್ಣ ಎಫರ್ಟ್ ನ ಹಾಕಿದ್ದಾರೆ ಅಂತ ನಾವು ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನಿರ್ದೇಶಕರು
ನಿರ್ದೇಶನಕ್ಕಿಂತ ಜಾಸ್ತಿ ಸ್ವಲ್ಪ ನಟನೆಯ ಬಗ್ಗೆ ಜಾಸ್ತಿ ಒತ್ತಿದ್ದಂಗಿದೆ. ಅದರಲ್ಲೇ ಸ್ವಲ್ಪ ಗ್ಲಾಮರ್ ತುಂಬಿಕೊಂಡಂಗಿದೆ. ಹೇಗಿದ್ರು ಕೂಡ ನೀನಾಸಮಲ್ಲಿ ಸೃಷ್ಟಿಯಾದಂತಹ ಪ್ರತಿಭೆ ಚಿತ್ರರಂಗಕ್ಕೆ ಪ್ರವೇಶಗೊಂಡಿದೆ. ಅವ್ರಿಗೆ ಒಳ್ಳೇದಾಗಬೇಕು. ಅವರು ನಿರ್ದೇಶನದಲ್ಲೂ ಮಿಂಚಬೇಕು, ನಟನಾಗಿಯೂ ಕೂಡ ಮಿಂಚಬೇಕು. ಯಾಕಂದ್ರೆ ಅವರು ನಟನೆಯಲ್ಲೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಬಲ್ಲರು ಅನ್ನೋದನ್ನ ಕೆಲವು ಶಾಟ್ಗಳು, ಕೆಲವು ಚಿತ್ರಿಕೆಗಳ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಚಿತ್ರ ನಿರ್ಮಾಣ ಮಾಡಿದಂತ ರತ್ನ ಶ್ರೀಧರ್ ಅವ್ರಿಗೂ ಶುಭವಾಗ್ಲಿ. ನಮಗೆ ಮುಂದಿನ ದಿನಗಳಲ್ಲಿ ನೀವು ಸಿನಿಮಾಗಳನ್ನು ಏನು ಸಿನಿಮಾ ಮಾಡ್ತೀರಾ, ಆ ಸಿನಿಮಾ ಮಾಡಿದಾಗ ಯಾವುದೇ ಕಾರ್ಯಕ್ರಮ ಇರಲಿ, ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಸರಿಯಾದ, ಯಾಕಂದ್ರೆ ನೀನಾಸಮಲ್ಲಿ ಕಲಿತು ಬಂದ ಪ್ರತಿಭೆ ಆದ್ದರಿಂದ ಎಲ್ಲ ಶಿಸ್ತುಬದ್ಧವಾಗಿ ಮಾಡ್ತೀರೋ ಅನ್ನೋ ನಂಬಿಕೆ ಇದೆ. ಅದನ್ನು ಕೂಡ ಮುಂದೆ ಮುಂದುವರಿಸಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗ್ಲಿ ಅಂತ ಹೇಳುತ್ತಾ, ಹಾಗೆ ಈ ಸಿನಿಮಾವನ್ನ ವಿತರಣೆ ಮಾಡಲು ಮೊದಲ ಬಾರಿಗೆ ತೇಶಿ ವೆಂಕಟೇಶ್ ಮತ್ತು ಅವರ ತಂಡ ಕೈ ಹಾಕಿದೆ ಹಿಕೋರ ಮುಖಾಂತರ. ಹಿಕೋರ ಸಿನಿಮಾವನ್ನ ಅವರು ಬಿಡುಗಡೆ ಮಾಡಿ ಅವರು ಯಶಸ್ವಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಹಂಚಿಕೆದಾರರಾಗಿ ನಿಲ್ಲಿ, ಹಾಗೆ ಹಿಕೋರ ಪಾತ್ರದಲ್ಲಿ ಅಭಿನಯ ಮಾಡಿದ ನಮ್ಮ ಕಿಟ್ಟಿ, ನೀನಾಸಂ ಕಿಟ್ಟಿ, ಹಿಕೋರ ಅಂದ್ರೆ ಅವ್ರು ಏನೋ ಬಿಟ್ಕೊಡ್ಲಿಲ್ಲ, ಕೊಡ್ದಿದ್ರು ಕೂಡ ಅವರೇ ಹಿಕೋರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಅವರೇ ಹಿಕೋರ ಅನ್ನೋದು ಖಂಡಿತವಾಗಿ ಗೊತ್ತಾಗುತ್ತೆ. ಅದರಿಂದ ಸಿನಿಮಾ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲ ಗೊತ್ತಿಲ್ಲ, ನನಗಂತೂ ಗೊತ್ತಾಯ್ತು. ಸಿನಿಮಾದಲ್ಲಿ ಏನೋ ವೈರಸ್ ಇರುತ್ತೆ, ಇವರು ಹಿಕೋರವಾಗಿ ಎಂಟ್ರಿ ಆಗುತ್ತಾರೆ ಅನ್ನೋದು ಖಂಡಿತವಾಗಿ ಗೊತ್ತಾಗಿದೆ. ಒಳ್ಳೆ ಒಂದು ಸಂದೇಶವನ್ನ ಕೊಟ್ಟಿದ್ದೀರಾ ಅಂತ ಅನ್ಕೊಂಡು ಸಿನಿಮಾಕ್ಕೆ ಶುಭಾಶಯ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಹಾಗೆ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಚಿತ್ರಾಭಿಮಾನಿಗಳು ಮತ್ತೆ ಚಿತ್ರತಂಡಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವರ್ಗದವರು ಮತ್ತೆ ಸ್ನೇಹಿತರುಗಳು, ಬಂಧು ಬಳಗದವರು ಎಲ್ರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲೆ ನಮ್ಮ ಹಿರಿಯರು, ನಾವು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ನಾವು ಎಂಟ್ರಿ ಕೊಟ್ಟಾಗಿಂದ ನಾವೇನ ತಪ್ಪು ಮಾಡಿದ್ರೆ ಇದು ತಪ್ಪು, ಸರಿ ಮಾಡಿದ್ರೆ ಸರಿ, ಅಥವಾ ಸ್ವಲ್ಪ ಎಡುವುದ್ರೆ ಬಹಳ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗುವಂತ ಹೇಳ್ಕೊಡತಕ್ಕಂತ ನನ್ನ ಅಣ್ಣನ ಸಮಾನರು ಕೆ.ವಿ. ಚಂದ್ರಣ್ಣ ಅವರು, ಹಾಗೇನೆ ನಾಗೇಂದ್ರ ಪ್ರಸಾದ್ ಅವರು, ನಿರ್ದೇಶಕ ಸಂಘದವರು ಎಲ್ಲ, ನಾರಾಯಣ ಅವರು ಎಲ್ಲ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಮೇನ್ ಇದು ಮಾಡ್ಬೇಕಾಗಿರೋದು ರತ್ನಕಾರ ಬಗ್ಗೆ. ರತ್ನಮ್ಮ ಅವರು ಹೊಸ ನಿರ್ಮಾಪಕರು, ಭವಿಷ್ಯದಲ್ಲಿ ಅವರು ಉಜ್ವಲವಾಗಿ ಬೆಳಿಲಿ. ಹಾಗೇನೆ ಮೊದಲನೇ ಹೆಜ್ಜೆನೇ ಬಹಳ ಕೇರ್ಫುಲ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಬಿಕಾಸ್ ಕಿಟ್ಟಿ ಅವರು ನಟನೆ ಜೊತೆನಲ್ಲಿ ನಿರ್ದೇಶನೂ ಮಾಡ್ಕೊಂಡು, ಆಮೇಲೆ ಒಂದು ಅನಿಸ್ತು ನಿಮ್ಮನ್ನ ನೋಡಾದ್ಮೇಲೆ, ನೀವು ಸೋಲೋ ಹೀರೋ ಆಗಿ ಮರಿಬೇಕು ಅನ್ನೋ ಒಂದೇನು ಉದ್ದೇಶ ನಿಮ್ಗೆ ಇದ್ದಂಗಿಲ್ಲ, ಜೊತೆಲಿ ಇನ್ನೊಂದಿಬ್ಬರು ಜೊತೆ ಕರ್ಕೊಂಡಿದ್ದೀನಿ ಅಲ್ವಾ. ಸೊ ಹಿಂಗಾಗಿ ಅದೇನು ಆ ಸಂಶಯ ನಿಮ್ಮ ಮೇಲೆ ಯಾರು ಭವಿಷ್ಯದಲ್ಲೂ ಕೂಡ ಪಡಂಗಿಲ್ಲ. ಅಂದ್ರೆ ಆ ಸ್ವಾರ್ಥ ಇಲ್ಲ ನಿಮ್ಮಲ್ಲಿ, ಸಬ್ಜೆಕ್ಟ್ ಅಂತದ್ದು ಹುಡ್ಕೊಂಡಿದ್ದೀರಿ. ಸೊ ಹೀಗಾಗಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಅವರ ಒಂದು 5 ಅಂದ್ರು ಅದ್ರ 3 ನೋಡಿದೀವಿ. 3 ಒಂದಕ್ಕೂ ಸಂಬಂಧ ಇಲ್ದೇನೆ, ಅಂದ್ರೆ ಅದ್ರದೇ ಆದಂತ ಜಾನರ್ಗಳಲ್ಲಿ ಅದನ್ನ ತೋರ್ಸ್ಕೊಂಡು ಹೋಗ್ತೀನಿ. ಬಟ್ ನನಗೆ 2ನೇ ಸಾಂಗ್ ನೋಡಿದಾಗ ಒಂದ್ ಅನಿಸ್ತು, ನನಗೆ ಅನ್ಸಿದ್ನ ಪ್ರಾಮಾಣಿಕ ಅಂತ ಯಾರು ಹೇಳಿದ್ರು, ಪ್ರಾಮಾಣಿಕವಾಗಿ ಹೇಳ್ರಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ನೀವೇ ನೋಡಿದ್ರು. 2ನೇ ಸಾಂಗ್ ನೋಡ್ತಿದ್ದಾಗ ಏನ್ ಅನಿಸ್ತಪ್ಪ ಅಂದ್ರೆ, ಈ ಲವ್ ಮಾಡುವಾಗ ಯಾರು ದೋಸ್ಗಳನ್ನ ಜಾಸ್ತಿ ಪಕ್ಕದಲ್ಲಿ ಹಾಕೊಂಡು ಓಡಾಡಬಾರ್ದು, ನಾಳೆ ಅವರೇ ನಮಗ್ ಪೂರಕವಾಗ್ಬಿಡ್ತಾರೆ, ಮಾರಕವಾಗ್ಬಿಡ್ತಾರೆ. ಓಪನಿಂಗ್ ಅಲ್ಲಿ ಪೂರಕವಾಗಿರ್ತಾರೆ, ಆಮೇಲೆ ಮಾರಕವಾಗ್ಬಿಡ್ತಾರೆ ಅನ್ನೋ ಒಂದು ಆ ಸಾಂಗ್ ಅಲ್ಲಿ ಆತರ ಇತ್ತು ಬಾಸ್, ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಇವತ್ತು ವಿಶೇಷತೆ ಅಂದ್ರೆ, ಈ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥವ್ರು ಹೊಸ ಹಂಚಿಕೆದಾರರ ಸಂಸ್ಥೆ ತೇಶಿ ವೆಂಕಟೇಶ್ ಅಂಡ್ ತಂಡ. ಅದೇನೋ ಇದನ್ನ ಹೇಳಿದ್ರಿ ಬಾಸ್, ಅಲ್ಲ ನಾಗೇಶ್, ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್, ಅದು ಮೈಂಡ್ ಇರಲಿಲ್ಲ. ಸೊ ಎಲ್ಲ ನಮ್ಮ ನರಸಿಂಹ ಅವ್ರು ಆಗ್ಬೋದು, ನಾಗೇಶ್ವರ್ ಆಗ್ಬೋದು, ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಇಲ್ಲಿ ಓವರ್ ಆಲ್ ಎಲ್ಲವೂ ಪ್ರಾಮಾಣಿಕವಾಗಿದೆ ಅನ್ನೋದಂತೂ ಅನ್ಸುತ್ತೆ. ಆಮೇಲೆ ನಮ್ ದೀಪು ತುಂಬಾ ತುಂಬಾ ಮೃದು ಸ್ವಭಾವದವರು, ಕೆ.ಸಿ. ವೆಂಕಟೇಶ್ ಅವರ ಹಳೆ ಚಿತ್ರದ ನಾಯಕ ನಟರು ಕೂಡ ಅಲ್ವಾ. ಸೊ ನಮ್ಮ ಡೈರೆಕ್ಟರ್ ಮೊದಲನೇ ಚಿತ್ರದ ಹಂಚಿಕೆ ಮಾಡ್ತಾ ಇದ್ದಾರೆ, ಹಿಂಗಾಗಿ ಅವರು ಶುಭ ಕೋರೋಣ ಅಂತ ಅವರು ಕೂಡ ಬಂದಿದ್ದಾರೆ. ಓವರ್ ಆಲ್ ಆ 3 ನೋಡಿದ್ರ ಪ್ರಕಾರ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಅಣ್ಣ ಅವ್ರು ಹೇಳಿದಾಗೆ ಏನಾದ್ರೂ ಸರಿ ತಪ್ಪುಗಳು ಇದ್ರೆ ಅಂತಕ್ಕಂಥದ್ದನ್ನ, ಈ ತರ ಸರಿ ತಪ್ಪುಗಳ ವಿಚಾರದಲ್ಲಿ ನಾನೊಂದು ಸಣ್ಣದು ಹೇಳಲೇಬೇಕು. ಮೊಸಂಜೆ ಮಾತು ಅಂತಕ್ಕಂಥ ಒಂದು ಚಿತ್ರವನ್ನು ನೋಡಿದಂತ ಸಂದರ್ಭದಲ್ಲಿ ಪ್ರಸಾದ್ ಲ್ಯಾಬೊರೇಟರಿನಲ್ಲಿ ನಾನು ಆಚೆ ಕಡೆ ಬಂದು, ಸುರೇಶ್ ಜೈನ್ ಇವತ್ತಿಲ್ಲ,
ತೀರ್ಕೊಂಡಿದ್ದಾರೆ. ಅವರು ಬ್ರದರ್ಸ್ 4-5 ಜನ ಇದ್ದಾರೆ. ಈಗ ಭರತ್ ಸಕ್ರಿಯವಾಗಿದ್ದಾರೆ ಚಿತ್ರರಂಗದಲ್ಲಿ. ಒಂದು ಜೈಕಾರ ಆಡಿಯೋ ಅವತ್ತು ನಾನು ಪ್ರಸಾದ್ ಕಲರ್ ಲ್ಯಾಬೊರೇಟರಿಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಅಷ್ಟೂ ಜನ 5 ಜನ ಬ್ರದರ್ಸ್ ಗಳಿಗೆ ಒಂದು ಮಾತು ಹೇಳಿದೆ. ಬ್ರದರ್, ಎಕ್ಸ್ಟ್ರಾಡಿನರಿ ಸಿನಿಮಾ, ಅದ್ರ ಬಗ್ಗೆ 2 ಮಾತಿಲ್ಲ. ಅಷ್ಟೂ ಸಾಂಗುಗಳು ತಲೆಯಲ್ಲಿ ಕೂತ್ಕೊಂತವೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಒಂದು 350ರಿಂದ 400 ಅಡಿ ತೆಗೆದು ಬಿಟ್ರೆ ಚೆನ್ನಾಗಿ ನಿಂತದೇನೋ ಅಂತ ಅನ್ಕೊಂಡಿದೀನಿ ಅಂತ ಅಂದೆ. ಪಾಪ ಆ ಸಂದರ್ಭದಲ್ಲಿ ನಿರ್ದೇಶಕರಿಗೆ ಸ್ವಲ್ಪ ಬೇಸರ ಆಯ್ತು. ಅದು ಅವರು ಓಪನ್ ಆಗಿ, ನಾನು ಮೊಸಂಜೆ ಮಹೇಶ್ ಓಪನ್ ಆಗಿ ಹೇಳ್ತೀನಿ, ಏನ್ ತೊಂದರೆ ಇಲ್ಲ. ಅವರು ನಾನು ಈ ಕಡೆ ಸೈಡಿಗೆ ಬಂದಾದ್ಮೇಲೆ ಅಲ್ಲಿರೋ ಮುಂದೆ ಹೇಳಿದ್ರಂತೆ, ಸಾರ್ ನಾನು ಹುಟ್ಟಿಸಿರೋ ಮಗುದು ಒಂದೊಂದೇ ಬೆಳ್ಳು, ಆಮೇಲೆ ಒಕ್ಕ ಕಿವಿ ಎಲ್ಲ ತೆಗಿಬೇಕು ಅಂತ ಬಡ್ಕರೋರು ಐಡಿಯಾ ಕೊಡ್ತಾವ್ರೆ. ಅವೆಲ್ಲ ಮಾಡೋದು ತುಂಬಾ ಹಿಂಸೆ ಆಗುತ್ತೆ ಅಂದ್ರಂತೆ. ಅದಕ್ಕೆ ನಾನಂದೆ, ಇಲ್ಲ ನಿಮ್ಮ ಮಗುದು ಬೆಳ್ಳು ಕಿವಿ ನೀವು ಜೊತೆಲೆ ಮಡಿಕಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರಿಗೆ ಹೇಳ್ತಾರೆ, ಅವಾಗ ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಸೇಮ್ ಡೇ ರಿಲೀಸ್ ದಿವಸ ನಮ್ದೊಂದು ಚಿತ್ರದ ಮುಹೂರ್ತನೂ ಕೂಡ ಇತ್ತು. ಸೊ ಹೀಗಾಗಿ ಅದು ರಿಲೀಸು ಮಾಡ್ತಾ ಇದ್ವಿ, ಮುಹೂರ್ತನೂ ಮಾಡ್ಕೊಂಡಿದ್ವಿ. ಹುಬ್ಳಿಯಿಂದ ಅಮರ್ ಚಾಟ್ನಿ ಅವರು ಫೋನ್ ಮಾಡಿದ್ರು, ಬಡ್ಕರ್ ಇವಾಗ ಹಿಂದೆ ಬರೋ ಇಲ್ಲಿ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಒಂದು 400 ಅಡಿ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ, ನೀವು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರು. ಇದೇ ತರ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಫೋನ್ಗಳು ಬಂತು. 400 ಅಡಿ ಕಟ್ ಆದ್ಮೇಲೆ ಸೇಮ್ ಡೇ 10 ಕಾರ್ನ ರೆಡಿ ಮಾಡಿ, ಅಸಿಸ್ಟೆಂಟ್ ಎಡಿಟರ್ಗಳನ್ನ ರೆಡಿ ಮಾಡಿ, ಈ ಫುಟೇಜ್ ಕಟ್ ಮಾಡ್ರಿ ಅಂತ ಹೇಳಿ ಕಳಿಸಿ, ಮ್ಯಾಟ್ನಿ ಆಲ್ಮೋಸ್ಟ್ ಕೆಲವು ಕಡೆ ಮ್ಯಾಟ್ನಿ ಫಸ್ಟ್ ರೆಡಿ ಆಯ್ತು, ಇನ್ ಕೆಲವು ಕಡೆ ಮಾರನೇ ದಿವಸ ಬೆಳಿಗ್ಗೆ ರೆಡಿ ಆಯ್ತು. ಯಾಕಂದ್ರೆ ರಾತ್ರಿ 12 ಗಂಟೆಗೆ ಹೋಗಿ ರೀಚ್ ಆದ್ರು. ಅವಾಗ ಕಟ್ ಮಾಡೋವಾಗೆಲ್ಲ ರೀಲ್ಗಳಿದ್ದಿದ್ರಿಂದ ಏನು ಆಗ್ತಾ ಇರ್ಲಿಲ್ಲ. ಸೊ ಚಂದ್ರಣ್ಣ ಅವರು ಹೇಳಿರೋ ಪ್ರಕಾರ ಸಮಾನ ಮನಸ್ಕರನ್ನ ಕೂರಿಸ್ಕೊಂಡು, ಅವ್ರು ಏನಾರ ಮಾಡ್ತಾ ಇರ್ಲಿ ವೃತ್ತಿನಲ್ಲಿ, ಬಟ್ ಸಮಾನ ಮನಸ್ಕರಿರ್ಬೇಕು ಅಂತವ್ರನ್ನ ಕೂರಿಸಿ ತೋರಿಸಿ, ಈ ತರದ್ ಏನಾರ ಅಚಾತುರ್ಯಗಳು ಅಥವಾ ಅಸಂಬದ್ಧಗಳು ಅಥವಾ ಇನ್ಯಾವ್ದಾನ ಎಕ್ಸ್ಟ್ರಾ ಅಂತ ಅನ್ಸಿರೋದಿದ್ರೆ ತೆಗೆದುಬಿಟ್ಟು, ಯಾಕಂದ್ರೆ ಟೇಶಿ ಅವರು ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ಅವ್ರ ಮೊದಲನೇ ಚಿತ್ರ ಯಶಸ್ವಿ ಆಗ್ಬೇಕು, ಆಮೇಲೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು.